ಕೆಆರ್ಪೇಟೆ ತಾಲೂಕಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿಲ್ಲ. ಕೃಷ್ಣರಾಜಪೇಟೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಭರವಸೆ ನೀಡಿದ ಸಚಿವ ಚಲುವರಾಯಸ್ವಾಮಿ. ಮಂಡ್ಯ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗೆ ನೀಡಿರುವ ಅನುದಾನದಂತೆ ಕೆಆರ್ಪೇಟೆ ಕ್ಷೇತ್ರಕ್ಕೂ ಅನುದಾನವನ್ನು ನೀಡಲಾಗಿದೆ. ಇದರಲ್ಲಿ ಯಾವುದೇ ತಾರತಮ್ಯವನ್ನ ಮಾಡಿಲ್ಲ ಎಂದು ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕಿಕ್ಕೇರಮ್ಮ ಗ್ರಾಮಾಂತರ ಕ್ರೀಡಾ ಸಂಘದ ಅಧ್ಯಕ್ಷ ಕಾಂಗ್ರೆಸ್ ನಾಯಕ ಕಿಕ್ಕೇರಿ ಸುರೇಶ್ ಅವರ ತಂದೆ ತಾಯಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ದಿವಂಗತ ಪೈಲ್ವಾನ್ ಚನ್ನೇಗೌಡರ ಹೆಸರಿನಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ನಿರ್ಮಿಸಿರುವ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಡ್ಯ ಎಂದರೆ ರೈತರ ಕೃಷಿ ಪ್ರಧಾನವಾದ ಜಿಲ್ಲೆ ಎಂಬ ಹೆಸರಿದೆ. ಮೈಸೂರು ಮಹಾರಾಜರು ಮಂಡ್ಯದಲ್ಲಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದರು. ಕಾರ್ಖಾನೆಯ ಉಳಿವಿಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಬಹುಕೋಟಿ ಅನುದಾನ ನೀಡಿ ಶಾಶ್ವತ ನೆಲೆಗೆ ದಿಟ್ಟ ಹೆಜ್ಜೆ ಇಡಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿ ಇತಿಹಾಸ ನಿರ್ಮಿಸಲಾಗಿದೆ ಎಂದು ತಿಳಿಸಿದ ಚಲುವರಾಯಸ್ವಾಮಿ, ಶ್ರೀರಂಗಪಟ್ಟಣದಿಂದ ಪಾಂಡವಪುರ ರೈಲ್ವೆ ಸ್ಟೇಷನ್, ಚಿನಕುರುಡಿ, ಕೆಆರ್ಪೇಟೆ, ಕಿಕ್ಕೇರಿ ಹಾಗೂ ಚನ್ನರಾಯಪಟ್ಟಣ ಮಾರ್ಗವಾಗಿ ಅರಸೀಕೆರೆ ರಾಜ್ಯ ಹೆದ್ದಾರಿಯ ಆಧುನೀಕರಣಕ್ಕೆ 500 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಲಾಗಿದೆ. ನಾಡಿನ ಪ್ರೇಮ ಕವಿ ಮೈಸೂರು ಮಲ್ಲಿಗೆ ಖ್ಯಾತಿಯ ಕೆಎಸ್ ನರಸಿಂಹಸ್ವಾಮಿ ಎಂದರೆ ನನಗೂ ಎಬ್ಬಲು ಪ್ರೀತಿ. ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಭಿವೃದ್ಧಿಪಡಿಸಿ ಕೆಎಸ್ನ ಸ್ಮಾರಕ, ಅಮಾನಿಕೆರೆ ಸರೋವರಕ್ಕೆ ಅಗತ್ಯವಾದ ಜಾಗಿಂಗ್ ಪಾತ್, ಕೃಷಿ ಇಲಾಖೆ ಕಟ್ಟಡ, ಕೆಇಬಿ ಕಚೇರಿ ಕಟ್ಟಡ ಹಾಗೂ ನಾಲೆಗಳ ಆಧುನೀಕರಣಕ್ಕೆ ಆದ್ಯತೆ ಮೇರೆಗೆ ಕ್ರಮ ಕೈಗೊಳ್ಳಲಾಗುವುದು. 6 ತಿಂಗಳ ಹಿಂದೆ ನನಗೆ ತಿಳಿಸಿದರೆ ಕಿಕ್ಕೇರಿ ಪಟ್ಟಣದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಅನುಕೂಲವಾಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಸುರೇಶ್ ಅವರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಿಕ್ಕೇರಿ ಹೋಬಳಿ ಕೇಂದ್ರದಲ್ಲಿ ರಾಜ್ಯಮಟ್ಟದ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ನಿರ್ಮಿಸಿದ್ದಾರೆ. ಇವರ ಕ್ರೀಡಾಸಕ್ತಿಯು ಎಲ್ಲರಿಗೂ ಮಾದರಿಯಾಗಿದೆ. ಹಣೆ ಬರಹ ಗಟ್ಟಿಯಾಗಿದ್ದರೆ ಸುರೇಶ್ಗೆ ಮುಂದೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯವಿದೆ ಹಾಗೂ ಉನ್ನತ ಸ್ಥಾನಮಾನಗಳು ಸಿಗಲಿವೆ ಎಂದು ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಆರ್ಟಿಒ ಮಲ್ಲಿಕಾರ್ಜುನ್, ಅಂತಾರಾಷ್ಟ್ರೀಯ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ, ನಗರ ಶ್ರೀನಿವಾಸ್ ಉಡುಪ, ಪತ್ರಕರ್ತರಾದ ಕೆಆರ್ ನೀಲಕಂಠ, ಬಳ್ಳಿಕೆರೆ ಮಂಜುನಾಥ್, ಹರಿಚರಣ ತಿಲಕ್, ಡಿವೈಎಸ್ಪಿ ಲಕ್ಷ್ಮೇಗೌಡ, ದೇವನೂರು ಪ್ರಸನ್ನ, ಧರ್ಮೇಂದ್ರ ಕುಮಾರ್, ರಂಗಸ್ವಾಮಿ, ಕಿಕ್ಕೇರಿ ಗೌಡ ರಾಜಶೇಖರ್, ಹನುಮಂತ ಶೆಟ್ಟಿ, ಚಂದ್ರಮೋಹನ್ ಹಾಗೂ ಜಾನೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್, ತಹಶೀಲ್ದಾರ್ ಡಾ ಅಶೋಕ್, ಕೆಪಿಸಿಸಿ ಸದಸ್ಯ ಸುರೇಶ್, ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಕೆಂಪರಾಜು, ಮುಖಂಡರಾದ ಬಿಎಲ್ ದೇವರಾಜು, ಮಾಜಿ ಶಾಸಕ ಬಿ ಪ್ರಕಾಶ್, ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್, ಎಂಡಿ ಕೃಷ್ಣಮೂರ್ತಿ, ವಿಜಯರಾಮೇಗೌಡ, ಕೋಡಿ ಮಾರನಹಳ್ಳಿ ದೇವರಾಜು, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಡಿ ಪ್ರೇಮ್ ಕುಮಾರ್, ಚಂದ್ರೇಗೌಡ, ಸಾಸಲು ಈರಪ್ಪ, ಎಲ್ಪಿ ನಂಜಪ್ಪ, ಕೆಬಿ ಅರುಣ್ ಕುಮಾರ್, ಕೆಕೆ ಪುರುಷೋತ್ತಮ್, ಶಿವಣ್ಣ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಒಬ್ಬೊಬ್ಬ ಹಣೆ ಬರಗಳು ಒಂದೊಂದ್ಸಾರಿ ಸಂದರ್ಭಗಳು ಕಷ್ಟ. ಅಧಿಕಾರಿಗಳು ಹಣ, ಅಂತಸ್ತು, ಆಸ್ತಿ ಸಿಗ್ತಕ್ಕಂಥದ್ದಕ್ಕೆ ಹಣೆ ಬರ ಗಟ್ಟಿಯಾಗಿರ್ಬೇಕು. ಆದರೆ ಸುರೇಶ್ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ನಮ್ಮ ಉಪಮುಖ್ಯಮಂತ್ರಿಗಳು ತುಂಬ ಅಭಿಮಾನವನ್ನು ಯಾವಾಗಲೂ ವ್ಯಕ್ತಪಡಿಸ್ತಾರೆ. ಬಟ್ ಸಿದ್ದರಾಮಯ್ಯವರು ಅವರನ್ನ ಉತ್ಸವ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ರಾಜ್ಯದ ಮಂತ್ರಿಗಳು, ಪಕ್ಷದ ನಾಯಕರು ಸುರೇಶ್ ಬಾಯಿಯನ್ನು ಬೆಳೀತಕ್ಕಂಥದ್ದು ಒಂದು ಅವರಿಗೆ ಸ್ವಲ್ಪ ಜನ ಹಣೆಬರ ತಪ್ಪು ಹೋಯ್ತು 2-3 ಸಂದರ್ಭದಲ್ಲಿ ಗೊತ್ತು. ಒಂದು ಕೆಆರ್ಪೇಟೆನಲ್ಲಿ ಅದು ಆಕಸ್ಮಿಕವಾಗಿ ಒಂದು ತಪ್ಪಿದೆ, ಕೊನೆಯಲ್ಲಿ ಅನುವಾದ ಕಾರಣದಿಂದ ನಾವು ಸೋಚು. ಹಾಗಾಗಿ ಬಹುಶಃ ಇನ್ನೊಂದಷ್ಟು ಕೆಲಸ ಹೇಳಿದೆ. ಒಂದು ಕೆಇಬಿ ಎಡಬ್ಲ್ಯೂ ಆಫೀಸ್ ಬಹಳ ತಾಲೂಕಾಗಿದ್ದಂತಕ್ಕೆ ಬೇಕು ಅಂತ ಇದ್ದಾನೆ. ನಾನು ಚೆಸ್ಕಾಂ ಅಧ್ಯಕ್ಷರು ರಮೇಶ್ ಬಂಡಿ ಸಿದ್ದೇಗೌಡರು ಅವ್ರ ಹತ್ರ ಮಾತನಾಡಿ ಏನಾದ್ರು 100ಕ್ಕೆ 100 ಮಾಡಿಸ್ಕೊಡ್ತೀನಿ ಅನ್ನೋ ಭರವಸೆ ಹೇಳ್ತೀನಿ. ಮಾತಾಡಿದ್ಮೇಲೆ ಹೇಳ್ತೀನಿ ಕಾರು ಟೆಕ್ನಿಕಲಿ ಪ್ರಾಬ್ಲಮ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಕೆಇಬಿ ಆಫೀಸ್ ಕೊಟ್ಟು ಸ್ವಂತ ವೆಹಿಕಲ್ ಕೊಟ್ಟು ಇಲ್ಲೆಲ್ಲ ಇಂಧನ ಇಲಾಖೆಯ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಸೊ ಕೃಷಿ ಇಲಾಖೆ ಕಟ್ಟಡ ಕೆನಾಲ್ ಬಗ್ಗೆ ಹೇಳಿದರೆ ನಾನು ಸ್ವಲ್ಪ ಹಾಗೆ ಶಾಶ್ವತವಾದಂಥ ಮೈಸೂರು ಕಾರ್ಖಾನೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ 100-150 ಕೋಟಿ ಈ ಅವಧಿನಲ್ಲಿ ಕೊಟ್ಟಿದ್ರು. ಮೊನ್ನೆ 60 ಕೋಟಿಗೆ ಬಾಯಿಲಿಂಗ್ ಹೌಸನ್ನ ಮಾಡಿ ಶಾಶ್ವತವಾದಂಥ ಒಂದು ನೆಲೆಯನ್ನು ಕಾಣಲಿಕ್ಕೆ ಮಾಡಿ ಈ 2 ಇದೆಯಲ್ಲ ಮಂಡ್ಯ ಜಿಲ್ಲೆಗೆ 2 ಕಣ್ಣಿದ್ದೇನೆ.
ಅದು ಯಾವಾಗಲೂ ಹೊರತಾಗ್ತದೆ. ಕಿಕ್ಕೇರಿ ನಾನು ಹಾಸನ ಜಿಲ್ಲೆ ಹೋಗ್ತಾ ಇದ್ದಿದ್ರೆ ಮಂಡ್ಯದಲ್ಲಿ ಇದೀಗ ಬಹುಶಃ ಜನ ನಡೆಸಿಕೊಡ್ತಾ ಇದ್ರು ಅಂತ ಗೊತ್ತಿಲ್ಲ. ನಮ್ಮ ತಂದೆ ಅಷ್ಟು ವರ್ಷ ನರಸಿಂಹ ಪೂಜೆ ಮಾಡಿದ್ದ ಪುಣ್ಯ ನಮ್ಮ ತಂದೆ ತಾಯಿ ಅಲ್ಲಿ ಮಾಡುವಂತ ಏನು ಪುಳಿಯೋಗರೆ ಪ್ರಸಾದ ಅನುದಾನ ಆಗ್ತಿಲ್ಲ, ಅದರ ಪುಣ್ಯವು ಪುಣ್ಯ ಕೂಡ ಬಹುಶಃ ಈ ಮಟ್ಟಕ್ಕೆ ಬೆಳೆಸಿದೆ. ನಿಮ್ಮಿಂದ ಬೆಳೆಸುವಂಥದ್ದು ಏನಿಲ್ಲ ಬರುವಂತ ಎಲ್ಲವನ್ನೂ ನನಗೆ ನರಸಿಂಹಸ್ವಾಮಿ ಹೀಗೆ ಕೈಗೆಟ್ಟಿಕೊಳ್ಳುವುದನ್ನು ಎರಡು ಕೈಯಲ್ಲೂ ಏನಿಲ್ಲ. ಎಲ್ಲ ತಾಯಿಗೆ ಕೂತಿದ್ದಾರೆ. ಹೆಚ್ಚು ಕಡಿಮೆ 34 ತಿಂಗಳಾಗಿದೆ. ಅದರಲ್ಲಿ ಒಂದು 3-4 ತಿಂಗಳು ಪ್ರಾರಂಭದಲ್ಲಿ ಬಿಟ್ಟರೆ ಇನ್ನೊಂದು 2 ತಿಂಗಳು ಬಾಕಿ ಬರಬೇಕಾಗಿದೆ. ಬಿಟ್ಟರೆ 27-28 ತಿಂಗಳು 2-2 ಸಾವಿರ, ಹೆಚ್ಚು ಕಡಿಮೆ 54,000 ಒಂದು ಕುಟುಂಬಕ್ಕೆ. ಇಡೀ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಪ್ರಥಮವಾಗಿ ಇವತ್ತಿನ ಸಿದ್ದರಾಮಯ್ಯ, DK ಶಿವಕುಮಾರ್, ಚಲುವರಾಯಿಸಿ ರಾಹುಲ್ ಗಾಂಧಿಯವರು, ಖರ್ಗೆ ಅವರು ತೀರ್ಮಾನ ಇವತ್ತು ಪ್ರತಿ ಕುಟುಂಬಕ್ಕೆ 54,000 ರೂಪಾಯಿ ಈ 3 ವರ್ಷ ನಮ್ಮ ಇದನ್ನ ಫಿನಿಶ್ ಮಾಡಿ ನಮ್ಮ ನಾಯಕರು ಕರೆದು ಇನಾಗ್ರೇಷನ್ ಮಾಡಿಸುವಂತ ಪ್ಲಾನ್ ಮಾಡಿ ಎಲ್ಲ ನಮ್ಮ ಯುವಕರು, ನಮ್ಮ ಕ್ಲಬ್ನ ಎಲ್ಲ ಸದಸ್ಯರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವತ್ತು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್ ಇನಾಗ್ರೇಷನ್ ಮಾಡಿಸಿದ್ದಾರೆ ನಮ್ಮ ನಾಯಕರ ಕೈಲಿ. ಮುಂದೆ ಇದನ್ನ ನಮ್ಮ ತಾಲೂಕಿನ ಎಲ್ಲಾ ಜನತೆಯನ್ನು ಬಳಸ್ಕೋಬೇಕು. ಯಾವುದೇ ನಾವು ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿಲ್ಲ. ಎಲ್ಲ ಬಡವರ ಮಕ್ಕಳ ಸಮೇತ ಆಟ ಆಡಕ್ಕೆ ಬರ್ತಾರೆ, ಶೂ ಸಮೇತ ನಾನೇ ಕೊಡಿಸ್ತೀನಿ. ದಯವಿಟ್ಟು ಅದನ್ನು ದಿನದಿಂದ ಉದ್ಘಾಟನೆ ಮಾಡಬೇಕು ಅನ್ನೋ, ಅದು ನಮ್ಮ ಉಪಮುಖ್ಯಮಂತ್ರಿಯವ್ರನ್ನ ಕರೆಸಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಸುರೇಶ್ ಮಾಡಿದ್ರು. ಅಸೆಂಬ್ಲಿ ನಡೀತಾ ಇದೆ, ಕಾರಣಾಂತರ ಅವರು ಕೆಲಸದ ಒತ್ತಡದ ಮಧ್ಯದಲ್ಲಿ ಬರಲಿಕ್ಕೆ 2-3 ಸಂದರ್ಭದಲ್ಲಿ ಬರ್ತೀನಿ ಅಂತೇಳಿ ಡೇಟು ಫಿಕ್ಸ್ ಆಗಲಿಲ್ಲ. ಹಾಗಾಗಿ ಇನ್ನೂ ಕಾಯ್ತಕ್ಕಂಥದ್ದು ಕಷ್ಟ ಅಂತೇಳಿ ಇವತ್ತು ಅವರ ಶಿಷ್ಯನ ಕರ್ಕೊಂಬಂದಿದ್ದೀವಿ. ಕೆಂಪಣ್ಣ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳ ಪಟ್ಟ ಶಿಷ್ಯರು MLA ಆಗಬೇಕಾಯಿತು. ಅದಕ್ಕೋಸ್ಕರ ನಿಗಮದ ಅಧ್ಯಕ್ಷರು ಮಾಡಿದ್ರು. ಯಾರು ಮಾಡ್ಲಿಕ್ಕೆ 3 ಜನ ಇದ್ರು, ಅವ್ರನ್ನ ಗುರುತಿಸಿ ಸರ್ಕಾರ ಅವ್ರನ್ನ MLA ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಕೊರತೆಯಿಂದ ಅವರನ್ನ ಕಳೆದ 5 ವರ್ಷದಲ್ಲಿ ಒಳ್ಳೆ ನಿಗಮದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮಾಜಿ ಅಧ್ಯಕ್ಷರು ಕೃಷ್ಣಮೂರ್ತಿ ಇದ್ದಾರೆ. ಹಾಗೆ ನಮ್ಮ ಕುಮಾರ್, ಈ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂಥ ಕುಮಾರ್ ಅವರಿದ್ದಾರೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಈ ಭಾಗದ ತಾಲೂಕಿನ ಮುಖಂಡರಿದ್ದಾರೆ. ಸನ್ಮಾನಕ್ಕೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಮಾಡಿಸ್ಕೊಡ್ಬೇಕು. ಹಾಗೂ ಮತ್ತೆ ನಮ್ಮ ಕೆರೆ ವಿಚಾರದಲ್ಲಿ ಮೊದಲು ಎಸ್ಟಿಮೇಟ್ಸ್ ಆಗಿ ಆಕ್ಚುಲಿ ಕೆಲಸ ಬೇಡತವಾಗಿದೆ ಅಂತ ಹೇಳ್ತಾರೆ. ಇವತ್ತವರೆಗೂ ಏನೂ ಆಗಿಲ್ಲ. ನಮ್ಮ ನವಗ್ರಹ ದೇವಸ್ಥಾನದ ಕೆರೆವರೆಗೆ ಬಂದು ನಮ್ಮ ಜನಕ್ಕೆ ವಾಕಿಂಗ್ ಪಾತ್ ಜೊತೆಗೆ ನಮಗೆ ಒಂದು ವ್ಯೂ ಪಾಯಿಂಟ್ ಆದ್ರೆ ಬ್ರಹ್ಮೇಶ್ವರ ಟೆಂಪಲ್ ಬಹಳ ಹಳೆ ಕಾಲದ್ದು, ಸುಮಾರು ಒಂದು 1000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಆ ದೇವಸ್ಥಾನಕ್ಕೆ ಹೋಗಕ್ ಬರೋದಕ್ಕೆ ಮತ್ತೆ ಕಿಕ್ಕೇರಿ ದೇವಸ್ಥಾನ ಎಲ್ಲ ಹೋಗಿ ಬರೋ ಜನಕ್ಕೂ ಅನುಕೂಲ ಆಗುತ್ತೆ. ಕೆರೆನೂ ಈ ಚರಂಡಿ ನೀರೆಲ್ಲ ಕೆರೆಗೆ ಬೀಳೋದು ತಪ್ಪುತ್ತೆ. ದಯವಿಟ್ಟು ನಮ್ಮಲ್ಲಿ ಈ ಕೆಲಸ ಕಾರ್ಯಗಳನ್ನ ನೀವು ನಿಮ್ಮ ಮಾತಾಡುವಾಗ ಒಂದಷ್ಟು ಹೇಳಿ ಮಾಡಿಸ್ಕೊಟ್ರೆ ನಮಗೆ ಬಹಳ ಸಂತೋಷ. ಜೊತೆಗೆ ನಮ್ಮ ಜನತೆ ನಿಮ್ಮ ಜೊತೆಗೆ ಇರ್ತಾರೆ. ನೀವು ಅದ್ರ ಬಗ್ಗೆ ಅನುಮಾನ ಬೇಡಿ. ದಯವಿಟ್ಟು ನೀವು ಒಳ್ಳೇದಾಗ್ಲಿ. ನಮಗೆ ಅಧಿಕಾರ ಇಲ್ಲದೇ ಚಿಂತೆ ಇಲ್ಲ. ನೀವು ಇಷ್ಟು ಕೆಲಸ ನಮಗೆ ದಯಮಾಡಿ ಮಾಡ್ಕೊಳ್ಳಿ. ಅದಷ್ಟೇ ನಿಮ್ಮಲ್ಲಿ ನಮಗೆ ನಂದು. ಜೈ ಹಿಂದ್, ಜೈ. ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ರೈತರ ಪರವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಚಿವರು ಅಂತ ಹೇಳಿದ್ರೆ ಮಾನ್ಯ ಚಲುವರಾಯಸ್ವಾಮಿ ಅವರು. ಇವತ್ತು ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಕೃಷಿ ಇಲಾಖೆಗೆ ಕಾಯಕಲ್ಪವನ್ನು ತಂದುಕೊಟ್ಟಂತ ಒಬ್ಬ ಧೀಮಂತ ನಾಯಕರು ಅಂತ ಹೇಳಿದ್ರೆ ಮಾನ್ಯ ಚಲುವರಾಯಸ್ವಾಮಿ ಅವರು. ಅವ್ರಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಅಪಾರವಾದ ಪ್ರೀತಿ ಮತ್ತೆ ಅಭಿಮಾನ. ಹಾಗಾಗಿ ಮಾನ್ಯ ಚಲುವರಾಯಸ್ವಾಮಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ತಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ರಸಗೊಬ್ಬರಗಳಿಗೆ ಕೊರತೆ ಇಲ್ಲ, ಬಿತ್ತನೆ ಬೀಜದ ಅಭಾವ ಇಲ್ಲ, ರೈತರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ, ರೈತ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ನೀಡ್ತಾ ಇರ್ತಕ್ಕಂಥ ನಮ್ಮ ಮಾನ್ಯ ಸಚಿವರಾದ ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಕೊಡಿ. ಕೃಷಿ ಕಚೇರಿಯನ್ನ ಮಾಡಿ ನಿಮ್ಮೆಲ್ಲ ಕೃಷಿ ಸಂಬಂಧಪಟ್ಟ ಚಟುವಟಿಕೆ ಆ ಒಂದು ಕೇಂದ್ರದಲ್ಲಿ ನಡೆಯುತ್ತೆ. ನೀವು ಎಲ್ಲವೂ ಮಾಹಿತಿಯನ್ನ ತಗೋಬಹುದು. ಎಲ್ಲ
ಸೊ ನಿಮ್ಮ ಬೇಕತಕ್ಕಂಥ ಗೊಬ್ಬರ ಬೀಜ ಎಲ್ಲಕ್ಕೂ ನಾವು ಯಾವ ರೀತಿ ಲಾಭ ಪಡೆಯೋದು, ನಮ್ಗೆ ಲಾಭ ಖರ್ಚು ಸಿಗುತ್ತಾ, ಒಂದೊಂದ್ಸಲಿ ವಿಕೋಪಕ್ಕೆ ಮಳೆಗಿರ್ಬೋದು, ಬಿಸಿಲಿಗಿರ್ಬೋದು, ಹಾಗೂ ಅಡಚಣೆಗಳಿಂದ ನಮಗೆ ಸಿಗುತ್ತೆ ಅನ್ನೋ ಅನೇಕರನ್ನ ಪರಿಹಾರವನ್ನ ಹುಡುಕುವಂತ ಒಂದು ರಿಸರ್ಚ್ ಸೈನ್ಸಿಸ್ಟ್ಗಳು ಸಲಹೆ ಮತ್ತು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ಕಿಕ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಅಪ್ಗ್ರೇಡ್ ಮಾಡಿ ಪಟ್ಟಣ ಪಂಚಾಯತಿ ಮೊದಲು ಪ್ರಪೋಸಲ್ ಆಗಲಿಲ್ಲ, ದಯಮಾಡಿ